ಇಬ್ಬರು ಗಂಡ ಹೆಂಡತಿರಿಬ್ರು ಅಂದ್ರೆ ಮದುವೆ ಮಾಡ್ಬೇಕಂತಹ ಹುಡುಗ ಹುಡುಗಿ ಇಬ್ಬರದು ಕುಜ ದೋಷ ಇದ್ರೆ ಅದನ್ನ ಮಾಂಗಲಿಕರಾಗಿದ್ದರೆ ಅಂದ್ರೆ ಕುಜ ದೋಷ ಇದ್ರೆ ಮಾಂಗಲಿಕರಾಗಿದ್ದರೆ ಕುಜ ದೋಷ ಮಾನ್ಯವಲ್ಲ, ಈಕ್ವಲ್ ಆಗುತ್ತೆ. ಇಬ್ಬರದು ಕುಜ ದೋಷ ಇದ್ದಾಗ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಮಂಗಳ ದೋಷ ನಿವಾರಣೆಗೆ ಕುಂಭ ವಿವಾಹ ಮಂಗಳವಾರದಂದು ನವಗ್ರಹ ಮಂತ್ರವನ್ನ ಜಪಿಸಬೇಕು. ನಾನು ಗ್ಲಾಸ್ ತೆಲುಗು ಬಂದು ಗೊತ್ತಿಲ್ಲ, ಯಾವುದೋ ಗ್ಲಾಸ್ ಹಾಕೊಂಡು ಕಾಣೋದು ಕೊಟ್ಟಿದ್ದೀನಿ ಮಾಡಬೇಕು. ವೈವಾಹಿಕ ಜೀವನದಲ್ಲಿ ದ್ವಾದಶ ಕೂಟಗಳು ಉತ್ತಮವಾಗಿದ್ದರೂ ವಿವಾಹಕ್ಕೆ ಶುಭವಾಗಿ ಬಂದರೂ ಕುಜ ದೋಷಗಳು ಸೂಕ್ತ ರೀತಿಯಲ್ಲಿ ಪರಿಶೀಲಿಸಬೇಕು. ಸೂಕ್ತ ರೀತಿಯಲ್ಲಿ ಪರಿಶೀಲಿಸದೆ ನಾನು ಇಷ್ಟು ಗಂಟೆ ಹೇಳ್ತಾರೆ ಪುರೋಹಿತರುಗಳು ಏನೇನು ಮಿಸ್ಟೇಕ್ ಮಾಡ್ತಾರೆ ಅಂತ, ಆ ಥರ ಮಾಡಿದ್ರೆ ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ವಿವಾಹಕ್ಕೆ ಶುಭವೋ ಅಶುಭವೋ ಎಂದು ನಿರ್ಣಯಿಸಬೇಕು. ಸ್ತ್ರೀಯರಿಗೆ ಮಾಂಗಲ್ಯಕ್ಕೆ ಕಾರಕನಾಗಿದ್ದು, ಅಂದ್ರೆ ಯಾರಿಗೆ ಈ ಕುಜ ದೋಷ ಇರ್ತದೆ ಇದು ಮಾಂಗಲ್ಯ ಕಾರಕ, ಸ್ತ್ರೀಯರಿಗೆ ಮಾಂಗಲ್ಯಕ್ಕೆ ಕಾರಕನಾಗಿದ್ದು ಆತನೇ ದೋಷದಿಂದ ಪೀಡಿತನಾದರೆ ನಾನಾ ತರಹದ ಬಾಧೆಗಳನ್ನು ಅನುಭವಿಸಬೇಕಾಗುತ್ತದೆ. ಅಧಿಕ ದೋಷಿತನಾದರೆ ವಿದುರ ಅಥವಾ ವೈದವ್ಯ ಯೋಗವನ್ನ ಅನುಭವಿಸಬೇಕಾಗುತ್ತದೆ. ಹುಡುಗನಲ್ಲಿ ಕುಜ ದೋಷ ಇದು ಮದುವೆ ಆದರೆ ಹೆಂಡತಿ ಸತ್ತೋಗುವಂತಹ ಚಾನ್ಸಸ್ ಇರ್ತದೆ. ಹೆಂಡತಿನಲ್ಲಿ ಕುಜ ದೋಷ ಇದ್ದು ಮದುವೆ ಆದರೆ ಗಂಡ ಸತ್ತೋಗಿ ನೀವು ಮಾಂಗಲ್ಯ ಕಳ್ಕೊಬೇಕಾದಂತಹ ಸಿಚುವೇಶನ್ ಕೆಲವರಿಗೆ ಬರ್ತದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕುಜದೋಷ ನಿರ್ಣಯಿಸುವ ವಿಧಾನ: ವಧುವರರಿಗೆ ಯಾರಿಗೆ ಆಗಿರಲಿ ಲಗ್ನ 1, 2, 4, 5, 7, 8, 12ರಲ್ಲಿ ಕುಜನಿದ್ದರೆ ಕುಜ ದೋಷವು ಉಂಟಾಗುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಯಾವ್ಯಾವ ನಂಬರ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಾಗಾದ್ರೆ ನನಗೂ ಕುಜ ದೋಷ ಇದ್ರೆ ನಮ್ಮ ಯಜಮಾನ ನೀವು ಕ್ವಶನ್ ಕೇಳುವಾಗಿಲ್ಲ, ಯಾಕೆಂದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಪುರುಷನಿಗೆ 7, 7, 8ರಲ್ಲಿಯೂ ಸ್ತ್ರೀಯರಿಗೆ 4, 8, 12ರಲ್ಲಿಯೂ 4, 8, 12 ಅಂದ್ರೆ ಗ್ರಹಗಳು ಆ ಟೈಮ್ನಲ್ಲಿ 4ನೇ ಮೈಲಿತ್ತ, 8ನೇ ಮೈಲಿತ್ತ, 12ನೇ ಮನೆಯಲ್ಲಿ ಈ ಮಂಗಳ ಹಿಗ್ನ ಅಂತ ಲೆಕ್ಕ ಇದೆ. ಏನೋ 1, 2, 3, 4 ಅಂತ ಏನೋ ಪಾಠ ಹೇಳ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡ್ರೆ, ನೀವು ಹುಟ್ಟಿದ ಟೈಮ್ನಲ್ಲಿ ಈ ಕುಜ ದೋಷ ಅಂದ್ರೆ ಮಂಗಳ ಗ್ರಹ ಯಾವ ಮನೆಯಲ್ಲಿ ಇತ್ತು ಅನ್ನೋದು ಲೆಕ್ಕ. 4ನೇ ಮೈಲಿತ್ತ, 12ನೇ ಮೈನಲ್ಲಿ, 2ನೇ ಮೈನಲ್ಲಿ ಹುಟ್ಟು ಟೈಮ್ನಲ್ಲಿ ಗಂಡಸನಿಗೆ ಏನಾದರೂ ಹುಡುಗನಿಗಿದ್ರೆ ತೊಂದರೆ. ಹೆಣ್ಣು ಮಕ್ಕಳಿಗೆ 2, 4, 6, 8 ಹೇಳಿದ್ರೆ ಈ ಥರ ಸಮಸ್ಯೆಗಳಿದ್ರೆ ಮಾತ್ರ ನಿಮಗೆ ವಿದುರ ಅಂದರೆ ಹೆಂಡತಿ ಕಳ್ಕೋಬೇಕಾಗ್ತದೆ, ಅಥವಾ ಹುಡುಗಿನಲ್ಲಿ ದೋಷ ಇದ್ರೆ ಅವಳು ಮುಂದೆ ಹಾಕಬೇಕಾಗ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ವ್ಯತ್ಯಾಸಗಳು ತುಂಬ ಇರ್ತದೆ, ಎಲ್ಲರಿಗೂ ಅದೇ ಥರ ಬರೋದಿಲ್ಲ. ಇದು ಮೈಂಡಲ್ಲಿರಲಿ. ದೋಷ ಉಂಟಾಗುತ್ತದೆ. ಚಂದ್ರಾತ್ ಶುಕ್ರಾತ್ ಕುಜ ದೋಷವು ಸಮಬಲವಾಗಿರುತ್ತದೆ. ಈ ಸಮಬಲ ಇದ್ರೆ ಸಮಸ್ಯೆ ಇಲ್ಲ, ತೂಕೊಂಡು ಹೋಗ್ತಾ ಇರ್ತದೆ. ಲಗ್ನಾತ್ ಕುಜ ದೋಷವು ಪ್ರಬಲವಾಗುತ್ತೆ. ವೃಷಭ ಮಿಥುನ ಲಗ್ನದಲ್ಲಿ ಜನಿಸಿದವರಿಗೆ ಕುಜ ದೋಷವು ಪೂರ್ಣವಾಗಿರುತ್ತದೆ. ಅದಕ್ಕೆಲ್ಲ ಇಂಪಾರ್ಟೆಂಟ್. ಯಾರು ವೃಷಭ ಲಗ್ನದಲ್ಲಿ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಾರೋ ಕುಜ ದೋಷದಲ್ಲಿ ಅವ್ರಿಗೆ ಪೂರ್ಣವಾಗಿರ್ತದೆ, ಅದು ತುಂಬ ಇರ್ತದೆ. ಮಕರ ಕುಂಭ ಲಗ್ನದಲ್ಲಿ ಜನಿಸಿದವರಿಗೆ ಮುಕ್ಕಾಲು ಭಾಗ ದೋಷಕಾರಿಯಾಗಿರುತ್ತದೆ. ಧನು ಮೀನ ಲಗ್ನದಲ್ಲಿ ಜನಿಸಿದವರಿಗೆ ಅರ್ಧ ಭಾಗ ದೋಷಕಾರಿಯಾಗಿರುತ್ತದೆ. ಮೇಷ ವೃಶ್ಚಿಕ ಲಗ್ನದಲ್ಲಿ ಜನಿಸಿದವರಿಗೆ, ಇದು ರಾಶಿಯಲ್ಲ, ಆ ಲಗ್ನದಲ್ಲಿ ನಾನು ಹೇಳ್ದೆ ನಿಮ್ಗೆ ಆವಾಗಲೇ ರಾಶಿ ಲಗ್ನ ಅಂತ ಹೇಳಿ, ಅದರಲ್ಲಿ ಜನಿಸಿದವರಿಗೆ ಕಾಲು ಭಾಗ ದೋಷಕಾರಿ. ಕಟಕ ಮತ್ತೆ ಸಿಂಹ ಲಗ್ನದಲ್ಲಿ ಜನಿಸಿದವರಿಗೆ ಕುಜ ದೋಷ ಇರುವುದಿಲ್ಲ. ಆಯ್ತಾ? ನೋಡಿ ಎಷ್ಟೊಂದು ಲಾಟ್ ಆಫ್ ಡಿಫರೆನ್ಸ್ ಇದೆ. ಇದೆಲ್ಲ ಲೆಕ್ಕಾಚಾರ ಬರ್ತದೆ. ಕುಜ ದೋಷವನ್ನು ನಿರ್ಣಯಿಸುವಾಗ ಕುಜನ ಬಲಾಬಲಗಳನ್ನು ತಿಳಿದು ನಿರ್ಣಯಿಸಬೇಕು. ಗ್ರಹಗಳಲ್ಲಿ ರವಿ ಮತ್ತು ಶನಿ ಗ್ರಹಗಳು ಬಲಾಢ್ಯರಾಗಿ ದೋಷಿತರಾಗಿದ್ದರೆ ಕುಜ ದೋಷವು ಭಂಗವಾಗುತ್ತದೆ. ಎಲ್ಲ ಪಾಪ ಗ್ರಹಗಳ ದೋಷಗಳನ್ನು ನೋಡಿ ಸಮದೋಷವುಳ್ಳ ಸ್ತ್ರೀ ಪುರುಷರಿಗೆ ವಿವಾಹ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದ್ರೆ ಅವ್ರು ತುಂಬಾ ಎಕ್ಸ್ಪರ್ಟ್ ಅಸ್ಟ್ರಾಲಜಿ ಆಗುತ್ತೆ.
ಅವನೆಲ್ಲ ಊರಲ್ಲಿ ಒಂದಿತ್ತ ನಂತರ ನಾವು ಕಾವಿ ಬಟ್ಟೆ ಹಾಕೊಂಡು ಏನು ಗೊತ್ತಿಲ್ಲ ಬರೀ ಪಂಚಾಂಗ ಅಷ್ಟೇ ಇಟ್ಕೊಂಡು ಬರೀ ಪಂಚಾಂಗದಲ್ಲಿ ಇರೋದನ್ನ ಮಾತ್ರ ಓದಿ ಹೇಳ್ತಿದ್ರೆ ಎಲ್ಲ ನಿಮ್ ತರದವ್ರು. ಕೋರ್ಟು ಕೇಸು ಕಚೇರಿ ಒಬ್ಬರು ಬಿಟ್ಟು ಇನ್ನೊಬ್ಬ ಮರ್ಡ್ರು ಸಾವು ನೋವು ಇದೆಲ್ಲ ಹಾಕ್ತದೆ ಅಂದ್ರೆ ನೋಡಿ ಇದು ಸಮಸ್ಯೆ. ಏನು ಗೊತ್ತಿರಲಿಲ್ಲ, ಹಾಳಾದವ್ರು ಹೋಗಿ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಯಾರು ಚೆನ್ನಾಗಿರೋ ಕೇಳಿತ್ತು ಹೇಳೋದು. ನಾನು ಹೇಳೋಂಗೆ 1 kg ಅಕ್ಕಿ 2 ಬಾಳೆಹಣ್ಣು ಒಂದು 500 ರೂಪಾಯಿ ಹೋಯ್ತದೆ ಅಂದ್ಬಿಟ್ಟು ಮನ್ಸು ಬಂದಾಗ ಹೇಳಿ ಕಳಿಸ್ಬಿಡ್ತಾರೆ. ವಧುವರರಲ್ಲಿ ಒಬ್ಬರಿಗೆ ಕುಜ ದೋಷವಿದ್ದು ಮತ್ತೊಬ್ಬರಿಗೆ ಯಾವ ದೋಷವೂ ಇಲ್ಲದಿದ್ದರೆ ವಿವಾಹ ಮಾಡಕೂಡದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ದೋಷವಿದ್ದರೆ ವಿವಾಹಕ್ಕೆ ಶುಭಪ್ರದವಾಗುತ್ತದೆ. ಆದರೂ ಸ್ತ್ರೀಯರಿಗಿಂತ ಪುರುಷರಿಗೆ ಕುಜ ದೋಷ ಪ್ರಬಲವಾಗಿರಬೇಕು. ಕುಜನು ದುಷ್ಟನಾದರೂ ಭಾವಸಂಧಿಯಲ್ಲಿದ್ದರೆ ದೋಷ ಇರುವುದಿಲ್ಲ. ಕುಜನು ಶುಭಗ್ರಹದಲ್ಲಿ ಯತಿ ಅಥವಾ ದೃಷ್ಟಿ ಪಡೆದರೂ ಕುಜ ದೋಷವಿಲ್ಲ. ಚಂದ್ರ, ಬುಧ, ಗುರು, ಮಿಥುನ, ಕನ್ಯಾ ಲಗ್ನದಲ್ಲಿ ಜನಿಸಿದವರಿಗೆ ಕುಜನು ದ್ವಿತೀಯದಲ್ಲಿದ್ದರೂ ದೋಷವಿಲ್ಲ. ಮೇಷ, ವೃಷಭ ಲಗ್ನದಲ್ಲಿ ಜನಿಸಿದವರಿಗೆ ಕುಜನು 4ನೇ ಮನೆಯಲ್ಲಿದ್ದರೂ ದೋಷವಿಲ್ಲ. ಕಟಕ ಮತ್ತು ಮಕರ ಲಗ್ನದವರಿಗೆ ಕುಜನು ಸಪ್ತಮ ಅಂದ್ರೆ 7ನೇ ಮನೆಯಲ್ಲಿದ್ರೂ ಕೂಡ ದೋಷವಿಲ್ಲ. ಧನು, ಮಿಥುನ ಲಗ್ನದವರಿಗೆ ಕುಜನು 10ನೇ ಮನೆಯಲ್ಲಿದ್ರೂ ಕೂಡ ದೋಷವಿಲ್ಲ. ಬಲಿಷ್ಠರಾದ ಗುರು, ಶುಕ್ರರು ಲಗ್ನದಲ್ಲಿದ್ದರೆ, ಇವಾಗ ನಿಮ್ಮ ಮನೆಯವರುಗಳನ್ನ ನಾನು ಗುರು ಶುಕ್ರ ಎಲ್ಲ ಒಳ್ಳೆ ಬಲಿಷ್ಠವಾಗ ಹುಟ್ಟು ಟೈಮ್ನಲ್ಲಿ ಇದ್ದ ಅಥವಾ ಸಮಾಪ್ತದಲ್ಲಿದ್ದರೆ ಕುಜ ದೋಷ ಇರುವುದಿಲ್ಲ. ನಿಮ್ಮಿಬ್ಬರಿಗೂ ಯಾಕೆ ಅಂತ ಮೇಜರ್ ಪ್ರಾಬ್ಲಮ್ ಬರ್ತಾ ಇಲ್ಲ ಅಂದ್ರೆ ಸೊ ಇದು ನಾನು ಮೊದಲೇ ಹೇಳಿದೆ, ಅವ್ರು ಯಾವ ಟೈಮ್ನಲ್ಲಿ ಹುಟ್ಟವ್ರೆ, ಯಾವ್ಯಾವ ಏನಿತ್ತು ಅಂತ ಹೇಳಿದೆ. ಸೊ ಯಾವ್ಯಾವ್ದಿದೆ ಇವ್ರಿಗೆ, ಗುರು ಎಲ್ಲಿದ್ದ ಅಂತ ಹೇಳಿದೆ, ಕುಜ ಎಲ್ಲಿದ್ದ ಅಂತ ಹೇಳಿದೆ. ಶನಿಯು ಲಗ್ನ 1ನೇ ಮನೆಯಲ್ಲಿ, 4ರಲ್ಲಿ, 7ನೇ ಮನೆಯಲ್ಲಿ, 12ನೇ ಮನೆಯಲ್ಲಿದ್ದರೆ ಕುಜ ದೋಷವಿಲ್ಲ. ಕುಜ ದೋಷವಿಲ್ಲದ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕುಜ ದೋಷ ಬರುವುದಿಲ್ಲ. ಮೃಗಶಿರದವರಿಗೆ ಬರುವುದಿಲ್ಲ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕುಜ ದೋಷ ಬರುವುದಿಲ್ಲ. ಪುಷ್ಯ, ಆಶ್ಲೇಷ, ಉತ್ತರ, ಸ್ವಾತಿ, ಅನುರಾಧ, ಪೂರ್ವಾಷಾಢ, ಉತ್ತರಾಷಾಢ, ಶ್ರಾವಣ, ಉತ್ತರಪಾದ, ರೇವತಿ ನಕ್ಷತ್ರದಲ್ಲಿ ನಿಮ್ದು ರೇವತಿ ಎಷ್ಟು 2ನೇ ಪಾದ ಹೇಳಿದ್ದು ನಾನು, 2ನೇ ಪಾದ, ಅದಕ್ಕೆ ನಿಮ್ಗೆ ನಿಮ್ಮ ಹೆಂಡತಿದು ನಿಮ್ಗೆ ಹೊಡಿತಾ ಇಲ್ಲ, ಇಲ್ಲಾಂದ್ರೆ ನಿಮ್ನ ಎಷ್ಟೊತ್ತಿಗೆ ಡೈವರ್ಸ್ ಕೊಂಡೋಗಿರೋದು ಅಥವಾ ಯಾರೋ ಒಬ್ಬರು ಸಾಯ್ತಾ ಇದ್ರು. ಜನಿಸಿದವರಿಗೆ ಕುಜ ದೋಷ ಇರುವುದಿಲ್ಲ. ವಿಶೇಷ ಸೂಚನೆ, ಕುಜ ದೋಷವು ಕಂಡು ಬಂದು ನಾನಾ ರೀತಿಯಲ್ಲಿ ತೊಂದರೆಗಳಾದರೂ ಸಹ 28ರಿಂದ 30 ವರ್ಷದವರೆಗೆ ವೈವಾಹಿಕ ಜೀವನದಲ್ಲಿ ಏರುಪೇರುಗಳಿಂದ ಕೂಡಿರುತ್ತದೆ. 20ರಿಂದ 30 ವರ್ಷ ಸಫರ್ ಮಾಡಲೇಬೇಕು. ಏನಾದರೂ ಗೊತ್ತಿಲ್ಲದೇನೆ ಈ ತರ ಸಮಸ್ಯೆಗಳು ನೋಡದೇನೆ ಏನಾದರೂ ಮದುವೆ ಮಾಡ್ಬಿಟ್ಟಿದ್ರೆ 20-30 ವರ್ಷ ಸಫರ್ ಮಾಡಲೇಬೇಕು. 16 ವರ್ಷ ಸಫರ್ ಮಾಡಿದ್ವಿ ಸರ್. ಎಷ್ಟು ವರ್ಷ ಬಾಕಿ ಇಲ್ಲ? 16 ವರ್ಷ ಬಾಕಿ ಇದೆಯಲ್ಲ. ಶ್ರೀ ಜನ್ಮ ನಕ್ಷತ್ರ ದೋಷ ವಿಚಾರ. ಮೂಲ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನಿಸಿದ ಸ್ತ್ರೀ ಮಾವನಿಗೆ ಮಾರಕವಾಗಿರುವುದರಿಂದ ಮಾವನಿಲ್ಲದ ಮನೆಗೆ ವಿವಾಹ ಮಾಡಬೇಕು. ಅಂದ್ರೆ ಎಲ್ಲಾ ಕುಜ ದೋಷ ಇರೋರಿಗಲ್ಲ, 1ನೇ ಪಾದ, 2ನೇ ಪಾದ, 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಆಯ್ತಾ. ಇದರಲ್ಲಿ ಪಾದಗಳಿದೆ. ನಕ್ಷತ್ರದಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ ಅಂತಿದೆ. ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ಹೇಳ್ತೀವಲ್ಲ ನಾವು, ಆ ತರ ಪಾದಗಳಿದೆ. ಈ 1ನೇ ಪಾದ, 2ನೇ ಪಾದ, 3ನೇ ಪಾದದಲ್ಲಿ ಕುಜ ದೋಷದಲ್ಲಿ ಹುಟ್ಟಿದವ್ರನ್ನ ಮಾವನಿಂದ ಮನೆಗೆ ಕೊಡ್ಬೇಕು. ಮಾವ ಇವ್ರ ಮನೆಗೆ ಏನಾದ್ರು ಕೊಡ್ತು ಅಂದ್ರೆ ಮಾವ ಗೋಟ ಆಯ್ತಾ. ಆಶ್ಲೇಷ ನಕ್ಷತ್ರದಲ್ಲಿ 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ಜನಿಸಿದ ಹುಡುಗಿಗೆ ಅತ್ತೆಯು ಮಾರಕವಾಗಿರುವುದರಿಂದ ಅತ್ತೆ ಇಲ್ಲದ ಮನೆಗೆ ವಿವಾಹ ಮಾಡಬೇಕು. ಅತ್ತೆ ಮಾರಕ ಅಂದ್ರೆ ಅತ್ತೆಯೇ ನಿಮ್ಗೆ ರಾಕ್ಷಸಿ ಆಗ್ಬಿಡ್ತವೆ. ನೀವು ಅತ್ತೆ ರಾಕ್ಷಸಿ ಆಗುದಿಲ್ಲ, ಅತ್ತೆಯೇ ನಿಮ್ಗೆ ದೊಡ್ಡ ಶತ್ರು ಆಗ್ಬಿಡ್ತವೆ. ಅದಕ್ಕೋಸ್ಕರ ಅತ್ತೆ ಇಲ್ಲದ ಮನೆಗೆ ಕೊಡಬೇಕು ಅನ್ನೋದು. ಇಲ್ಲಿ ಮೊದಲನೇ ಪಾಯಿಂಟ್ ಹೇಳಿದ್ನಲ್ಲ, ಅಲ್ಲಿ ನೀವು ಓದ್ ಹೆಣ್ಣು ಮಕ್ಕಳುಗಳು ಮಾವನ ಕಂಟಕ ಆಗ್ತೀರಿ ಅಂತೆಲ್ಲ ಅರ್ಥ. ಅವರೆಲ್ಲ ಏನಂತ ಕೊಡ್ತಾರೆ ಗೊತ್ತಾ, ಪೂಜಾ ದೊಡ್ಡ ಇಡ್ತು, ನಮ್ಮ ಅಪ್ಪ ಸತ್ತೋದ, ಹಂಗಲ್ಲ. ಅದು ಸಮಸ್ಯೆ. ಮಾವ ನಿಮ್ಗೆ ದೊಡ್ಡ ಶತ್ರು ಆಗ್ಬಿಡ್ತಾನೆ. ನೀವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಸೊಸೆಕಂಡ್ರ ಆಗೋದಿಲ್ಲ. ಮಗ ಬಂದ ತಕ್ಷಣ ಚಾಡಿ ಹೇಳೋದು ಅಥವಾ ಇನ್ನೇನೋ ಕೆಟ್ಟ ದೃಷ್ಟಿ ಟಾರ್ಚರ್ ಮಾಡೋದು. ಇದು ಸಮಸ್ಯೆಗಳು ಆಗ್ತದೆ. ಅವ್ರು ಸತ್ತೋಗ್ತಾರೆ ಅಂತಲ್ಲ. ತುಂಬಾ ಜನ ಏನ್ ಅನ್ಕೊಂತಾರೆ, ಮಾವನ ಮನೆ ಕೊಡ್ಬೇಕು ಅಂದ್ರೆ ಮಾವರ ಮನೆ ಕೊಟ್ರೆ ಮಾವ ಸತ್ತೋಗ್ಬಿಡ್ತಾನೆ ಅಂತ ಹೇಳ್ತಿರೋದಿಲ್ಲ. ಅದಲ್ಲ, ಮಾವನಿಂದ ತೊಂದರೆ ನಿಮ್ಗೆ ಶುರು ಆಯ್ತದೆ. ಅತ್ತೆಯಿಂದ ನಿಮ್ಗೆ ತೊಂದರೆಗಳು ಶುರು ಆಗ್ತದೆ. ಆಯ್ತಾ. ಜ್ಯೇಷ್ಠ ನಕ್ಷತ್ರ 4ನೇ ಪಾದದ ಪುರುಷನು ಪತ್ನಿಯ ಅಣ್ಣನಿಗೆ ಮಾರಕವಾಗಿರುವುದರಿಂದ ಪತ್ನಿಯ ಅಣ್ಣನಿಲ್ಲದ ಆಕೆಯನ್ನ ವಿವಾಹ ಮಾಡಬೇಕು. ಅಂದ್ರೆ ಮೈದಾ ಬಾಮೈಗಳಿದ್ದರು ಮನೆಗೆ ಕೊಡ್ಬೇಕು. ಈಗ ನಿಮ್ಮ ಯಜಮಾನ ಅಣ್ಣ ಇರೋ ಮನೆಗೆ ಕೊಡಬಾರದು. ಜ್ಯೇಷ್ಠ ನಕ್ಷತ್ರದ 4ನೇ ಪಾದದ ಸ್ತ್ರೀಯು ಗಂಡನ ಅಣ್ಣನಿಗೆ ಮಾರಕ. ಆದುದರಿಂದ ಹಿರಿಯ
ಕುಮಾರನಿಗೆ ವಿವಾಹ ಮಾಡಬೇಕು, ಎರಡನೇ ಮಗನಿಗೆ ಕೊಡುವಂಗಿಲ್ಲ, ದೊಡ್ಡ ಮಗನಿಗೆ ಮಾಡಬೇಕು. ಅವಾಗ ಅವನಿಗೆ ಇನ್ನೊಬ್ಬ ಅಣ್ಣ ಇರೋದಿಲ್ವಲ್ಲ, ಅವನೇ ದೊಡ್ಡನಾಗುತ್ತಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ. ವಿಶಾಖ ನಕ್ಷತ್ರದ 4ನೇ ಪಾದದ ಹೆಣ್ಣು ಗಂಡನ ತಮ್ಮನಿಗೆ ಮಾರಕವಾಗುವುದರಿಂದ ಕಿರಿಯ ಪುತ್ರನಿಗೆ ವಿವಾಹ ಮಾಡಬೇಕು. ಅಂದ್ರೆ ಅವನಿಗಿಂತ ಚಿಕ್ಕವರಿಂದ ಯಾರು ಇದ್ರೆ ಅವನ ಸಮಸ್ಯೆ ಆಯ್ತದೆ, ಅಥವಾ ಅವನಿಂದ ನಿಮಗೆ ಸಮಸ್ಯೆ ಆಯ್ತದೆ. ಅವನೇ ಕೊನೆ ಮಗ ಹಾಗಲು ಕೊಟ್ರೆ ಅವನಿಗಿನ ತಮ್ಮ ಇನ್ಯಾರು ಇರುದಿಲ್ವಲ್ಲ, ಆಗ ಸಮಸ್ಯೆ ಇರುವುದಿಲ್ಲ. ಸೊ ವಿಶಾಖ ನಕ್ಷತ್ರದ 4ನೇ ಪಾದದ ವರನು ಪತ್ನಿಯ ತಮ್ಮನಿಗೆ ಮಾರಕನಾಗೋದ್ರಿಂದ ಪತ್ನಿಯ ತಮ್ಮನಿಲ್ಲದವನನ್ನ ನೋಡಿ ವಿವಾಹ ಆಗ್ಬೇಕು. ಇವಾಗ ನಿಮ್ಗೆ ತಮ್ಮ ಇರ್ತಾನೆ ತಿಳ್ಕೊಳ್ಳಿ, ನಿಮ್ಮ ಯಜಮಾನ ಪೂಜಾ ದೋಷ ಇರ್ತದೆ, ನೀವು ಅವಾಗ ಮದುವೆ ಆಗ್ಬಿಟ್ರೆ ನಿಮ್ಮ ತಮ್ಮನಿಗೆ ಇವರಿಂದ ಪ್ರಾಬ್ಲಮ್ ಆಗ್ತದೆ, ಅಥವಾ ನಿಮ್ಮ ತಮ್ಮನಿಂದ ಇವನು ಪ್ರಾಬ್ಲಮ್ ಆಗ್ತದೆ. ಸೊ ಬಾಮ ಇಟ್ಟು ಹೊಡೆದಾಡ್ಕೊಂಡು ಮಚ್ಕಿ ತಗೊಂಡೆಲ್ಲ ಹೊಡೆದಾಡ್ತಾರಲ್ಲ, ಈ ತರ ಸಮಸ್ಯೆಗಳು ಅಂತ ತಮ್ಮ ಇದ್ರೂ ನೋಡ್ಕೊಡ್ಬೇಕು. ಜನ್ಮ ಜಾತಕದಲ್ಲಿ ಶುಭಗ್ರಹ ಯೋಗವಿದ್ದರೆ ಈ ಮೇಲ್ಕಂಡ ದೋಷಗಳಿಗೆ ಬಲ ಇರುವುದಿಲ್ಲ. ಮೇಲೆ ಹೇಳಿದ ನಕ್ಷತ್ರಗಳಿಂದ ಯಾವ ಭಾವಕ್ಕೆ ದೋಷ ಉಂಟಾಗುತ್ತದೋ ಆ ಭಾವಗಳ ಅಧಿಪತಿಗಳು ನಮಮದಲ್ಲಾಗಲಿ ಅಥವಾ ಶುಭ ಸ್ಥಾನದಲ್ಲಾಗಲಿ ಇದ್ದರೆ, ಶುಭ ಗ್ರಹಗಳಿಂದ ನೋಡಲ್ಪಟ್ಟರೆ ಆ ಭಾವವಾಗಲಿ ಭಾವಾಧಿಪತಿಯಾಗಲಿ ಬಲಿಷ್ಠನಾಗಿದ್ದರೆ ಈ ನಕ್ಷತ್ರಗಳಿಗೆ ಹೇಳಿರುವ ಎಲ್ಲ ದೋಷಗಳು ನಾಶವಾಗುತ್ತವೆ. ಸೊ ಮಂಗಳ ದೋಷವನ್ನ ಕುಜ ದೋಷ ಅಂತಾನೂ ಹೇಳ್ತಾರೆ, ಭೋಮ ದೋಷ ಅಂತಾನೂ ಹೇಳ್ತಾರೆ, ಅಥವಾ ಅಂಗಾರಕ ದೋಷ ಅಂತಾನೂ ಹೇಳ್ತಾರೆ. ನಾಗದೋಷ ಅಂತ ಗೊತ್ತದಾ? ಇದು 3 ಹೆಸರುಗಳಿಂದ ಹೇಳ್ತಾರೆ. ಕುಜ ದೋಷ ಅಂದ್ರೂ ಅದೇ, ಮಂಗಳ ದೋಷ ಅಂದ್ರೂ ಅದೇ, ಭೋಮ ದೋಷ ಅಂತ ಕೆಲವರು ಹೇಳ್ತಾರೆ. ಬ್ರಾಹ್ಮಣರಲ್ಲ ಏನ್ ದೋಷ ಅಂದ್ರೆ ಅವ್ರು ಭೋಮ ದೋಷ ಅಂತ ಹೇಳ್ತಾರೆ. ಭೋಮ ದೋಷ ಅಂದ್ರೂ ಅದನ್ನೇ. ಅಂಗಾರಕ ದೋಷ ಅದೇ ಅಂತ ಕೆಲವರು ಹೇಳ್ತಾರೆ. ಅಂಗಾರಕ ದೋಷ ಅಂದ್ರೂ ಇದೆ. ಆಯ್ತಾ? ಇಲ್ಲಿ ಯೋಗ ಟೀಚರು ನಾನೇ, ಇವಾಗ ನಿಮ್ಗೆ ಜ್ಯೋತಿಷ್ ಹೇಳೋದ್ರಿಂದ ಶಾಸ್ತ್ರದವನು ನಾನೇ. ಪರಿಹಾರ ಮಾಡೋದು. ಸೊ ಹಾಸ್ಪಿಟಲ್ ಹೋಗಿ ನಾನು ಸೆಟೋಸ್ಕೋಪ್ ಹಾಕೊಂಡು ಕೋಟ್ ಹಾಕೊಂಡು ನಿಂತ್ಕೊಂಡ್ರೆ ಡಾಕ್ಟ್ರು ನಾನೇ. ನಾನು ಏನಾದ್ರು ನಿಮ್ಮ ಮನೆ ಕಡೆಗೆ ಏನಾದ್ರು ಆಟೋ ತಗೊಂಡು ಬಂದ್ರೆ ಆಟೋ ಡ್ರೈವರು ನಾನೇ. ನಾನು ನಮ್ದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಕ್ ನಿಂತ್ಕೊಂಡ್ರೆ ಪೂಜಾರಿನು ನಾನು. ವ್ಯಕ್ತಿ ಯಾರು? ಇದು ಕಾಸ್ಟ್ಯೂಮ್ಸು ಇಲ್ಲಿ ಕಾವಿ ಹಾಕೊಂಡು ಕೂತ್ಕೊಂಡ್ರೆ ಪುರೋಹಿತ ನಾನು. ಇದೆಲ್ಲ ಕೆಲವು ಮನೆಗೆಲ್ಲ ಪೂಜೆ ಗೀಜೆ ಮಾಡ್ಸಕ್ ಹೋಗ್ತೀನಿ. ಮನೆಗೆ ಏನಂತ ಬಂದಾಗ ಪೂಜೆ ಮಾಡ್ಸಕ್ ಹೋದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಗಣ ಹೋಮನ ಮಾಡ್ಸಕ್ ಹೋದಾಗ ಪುರೋಹಿತರು ಬಂದು ಹೋಗ್ತಾರೆ. ಕಾಲು ನೀರು ಕೊಡಿ, ಪುರೋಹಿತರು ಬಂದ್ರು ಬನ್ನಿ ಸ್ವಾಮಿ ಅಂತಾರೆ. ಇಲ್ಲಿ ಜ್ಯೋತಿಷಿ ಹೇಳೋ ಕೂತ್ಕೊಂಡಾಗ ಶಾಸ್ತ್ರ ಕೇಳಕ್ ಹೋಗಿದ್ದು ಜ್ಯೋತಿಷಿ ಅಂತ ಹೇಳ್ತಿದ್ದಾರೆ. ಇವಾಗ ನಾನು ಜ್ಯೋತಿಷಿ ತಾನೆ. ನಾನು ನಮ್ಮ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಹೋದಾಗ ಪೂಜಾರಿ ಅರ್ಚಕರು. ನಾನು ಸ್ಕೂಲು ಕಾಲೇಜಿಗೆ ಯೋಗ ಹೇಳ್ಕೊಡಕ್ ಹೋದಾಗ ಯೋಗ ಟೀಚರ್. ಪೇಷಂಟ್ ನೋಡುವಾಗ ಡಾಕ್ಟರ್. ವ್ಯಕ್ತಿ ಯಾರು? ನಾನು. ಹಂಗೆ ಇಲ್ಲಿ ಕುಜ ದೋಷ ಅಂದ್ರೂ ಅದೇ, ಧೂಮ ದೋಷ ಅಂದ್ರೂ ಅದೇ, ಮಂಗಳ ಅಂದ್ರೂ ಅದೇನೆ. ಸೊ ಹಾಗಾಗಿ ಅದೆಲ್ಲ ಒಂದೇ ಅರ್ಥ. ವ್ಯಕ್ತಿಯ ಜಾತಕದಲ್ಲಿ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮತ್ತು 12ನೇ ಮನೆಗಳಲ್ಲಿ 6 ಮನೆಗಳಲ್ಲಿ ಈ ದೋಷ ಉಂಟಾಗುತ್ತದೆ. ಈ ದೋಷ ಹೊಂದಿರುವವರನ್ನು ಮಾಂಗಲಿಕರು ಎಂದು ಕರೆಯುತ್ತಾರೆ. ಇದು ಸಂಸ್ಕೃತದವರು. ಈ ದೋಷವು ಅಡೆತಡೆಗಳು ಮತ್ತು ಪ್ರಕ್ಷುಬ್ಧತ ವಾತಾವರಣವನ್ನು ಉಂಟು ಮಾಡಿ ವಿವಾಹ ಜೀವನದ ಮೇಲೆ ಭಯಂಕರ ಪರಿಣಾಮಗಳನ್ನು ಬೀರುತ್ತದೆ. ಮನೆಯಲ್ಲಿ ಕಲಹ, ಜಗಳ, ನೆಮ್ಮದಿ ಹೋಗುವುದು ಅಥವಾ ವಿವಾಹ ವಿಚ್ಛೇದನ ಆಗುವಂತಹ ಸಿಚುವೇಶನ್ ಕೂಡ ತಂದೊಡ್ಡುತ್ತದೆ. ಈ ದೋಷದಿಂದ ಹಣಕಾಸಿನ ನಷ್ಟ ಆಗುತ್ತದೆ, ಮತ್ತೆ ವೃತ್ತಿಪರ ತೊಂದರೆಗಳು, ಆರೋಗ್ಯದ ಮೇಲೆ ಸಮಸ್ಯೆಗಳು, ಮನಸ್ಸಿನ ಮೇಲೆ ಅಗಾಧವಾದಂತಹ ನೋವನ್ನು ತರುತ್ತದೆ. ಈ ಕುಜ ದೋಷ ಇದ್ದವರಿಗೆ ಮದುವೆಯಲ್ಲಿ ಕುಂಭ ವಿವಾಹ ಎಂಬ ಆಚರಣೆಯನ್ನು ಮಾಡುತ್ತಾರೆ. ಇದಕ್ಕೆ ದೋಷ ಅಂದ್ರೆ ಮದುವೆ ದಿವಸ ನಿಮಗೆ ಆ ದೋಷ ಇದೆ ಅಂತ ಪತ್ತೆ ಆಗಿದ್ರೆ, ಸೊ ನೀವು ಅವತ್ತು ಆ ಋಣಾತ್ಮಕ ಏನು ಪರಿಹಾರಕ್ಕೋಸ್ಕರವಾಗಿ ವ್ಯಕ್ತಿಯನ್ನ ಮುಂಚಿತವಾಗಿ ನಿಮಗೆ ತಾಲಿ ಕಟ್ಟೋದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನ ಅಲ್ಲಿ ಅದನ್ನ ಒಂದು ಹುಡುಗ ಅಂತ ತಿಳ್ಕೊಂಡು ಬಾಳೆ ಮರಕ್ಕೆ ಮದುವೆ ಮಾಡಬೇಕು, ಅಥವಾ ಅಶ್ವತ್ಥ ಮರಕ್ಕೆ ಮದುವೆ ಮಾಡಬೇಕು. ಅಲ್ಲಿ ಮದುವೆ ಮಾಡಿಬಿಟ್ಟು ಸೊ ಆಮೇಲೆ ಬಂದು ನಿಮ್ಮ ಯಜಮಾನ ಕೈಲಿ ತಾಲಿ ಕಟ್ಸ್ಕೊಂಡ್ರೆ ನಿಮ್ಗೆ ಕುಜ ದೋಷ ಪರಿಹಾರ. ಹುಡುಗಂದಾದ್ರೂ ಅಷ್ಟೇನೆ. ಸೊ ಅದನ್ನ ಒಂದು ಸ್ತ್ರೀ ಅಂತ ಅನ್ಕೊಂಡು ಒಂದು ಬಾಳೆ ಮರನೋ ಅಥವಾ ಒಂದು ಅರಳಿ ಮರನೋ ಅದು ಸ್ತ್ರೀ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಫಸ್ಟು ಶಾಸ್ತ್ರಬದ್ಧವಾಗಿ ತಾಲಿ ಕಟ್ಬಿಟ್ಟು ಬಂದು ಆಮೇಲೆ ಬಂದು ಹುಡುಗಿ ತಾಲಿ ಕಟ್ಟಿದ್ರೆ ಕುಜ ದೋಷ ಪರಿಹಾರ. ಬಟ್ ಈ ಪುರೋಹಿತರುಗಳಿಗೆ ಗೊತ್ತಿಲ್ಲದೆ ಮಾಡಿಸೋದಿಲ್ಲ, ನೇರ ತಾಲಿ ಕಟ್ತಾರೆ, ಕುಜ ದೋಷ ಹೊಡಿತಾರೆ. ಇದು ನೀವು ಮಾಡಿಸಿಲ್ಲ ಅಲ್ವಾ? ಇಲ್ಲ ಸರ್, ಗೊತ್ತೇ ಇಲ್ಲ. ಪರಿಹಾರಕ್ಕಾಗಿ ಮಂಗಳವಾರ ಉಪವಾಸವಿದ್ದು ಪರಿಹಾರ ಹೇಳ್ಬಿಡ್ತೀವಿ. ಪ್ರಾಬ್ಲಮ್ಸ್ ಇಷ್ಟು ಹೇಳಿದ್ವಿ. ತೊಗರಿ ಬೇಳೆ ಮಾತ್ರ ಸೇವಿಸ್ಬೇಕು. ಮಂಗಳವಾರದ ದಿವಸ ಉಪವಾಸ ಇರಬೇಕು. ತುಂಬಾ ಹೊಟ್ಟೆ ಹಸ್ಪಾದ್ರೆ ತೊಗರಿ ಬೇಳೆನ ಸಾಂಬಾರು, ತೊಗರಿ ಬೇಳೆ ಬೇಯಿಸ್ಕೊಂಡು ನೀವು ಪಲ್ಯ ಏನಾದ್ರು ಮಾಡ್ಕೊಳ್ಳಿ, ಹಾಗೇನಾದ್ರು ತಿನ್ನಿ. ಸೊ ಅದು ಬರೀ ಸಾಂಬಾರು ಮಾಡ್ಕೊಳ್ಳಿ. ತೊಗರಿ ಬೇಳೆನ ತಿಂದು
ನವಗ್ರಹ ಮಂತ್ರವನ್ನ 108 ಬಾರಿ ಪಠಿಸಬೇಕು. ದೇವರಿಗೆ ಬೆಳಗ್ಗೆ ಎದ್ದು ಸ್ನಾನಗಳನ್ನ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಮಂಗಳ ಗ್ರಹವನ್ನ, ಈ ಮಂಗಳನನ್ನ ಮೆಚ್ಚಿಸಲು ನೀವು ವಿಶ್ವಾಸಾರ್ಹ ಅಂದ್ರೆ ಈ ಯಾರು ಪೌರೋಹಿತ್ಯ ಮಾಡ್ತಾರೆ ಅಂದ್ರೆ ಜ್ಯೋತಿಷ್ಯ ಹೇಳ್ತಾರೆ, ವಿಶ್ವಾಸಾರ್ಹ ಅಂದ್ರೆ ವಿಶ್ವಾಸ ಇರುವಂತಹವ್ರು, ಅಥವಾ ಅರ್ಧಂಬರ್ಧ ಬರೀ ಸುಳ್ಳು ಪಳ್ಳು ತಟವಟ ಎಲ್ಲ ಹೇಳ್ತಾರಲ್ಲ ಅಂಥವ್ರಿಗಲ್ಲ. ಅದಕ್ಕೆ ಅವನು ಯೋಗ್ಯವಾದಂತಹ ವ್ಯಕ್ತಿಗೆ ಬೆಲ್ಲ, ಗೋಧಿ, ಬೇಳೆಯನ್ನ ದಾನ ಕೊಡಬೇಕು. ನನಗೆ ಕೊಡಿ ಅಂತ ಹೇಳ್ತಲ್ಲ, ಯಾರಿಗಾದ್ರೂ ಕೊಡಿ. ಆಮೇಲೆ ಅದು ಬಿಟ್ಟು ಕೆಂಪು ಹವಳದ ಚಿನ್ನದ ಉಂಗುರವನ್ನ ಬಲಗೈ ಉಂಗುರದ ಬೆರಳಿಗೆ ಧರಿಸಿ. ಅಂದ್ರೆ ಎಲ್ಲರೂ ಅಪ್ಲೈ ಆಗುದಿಲ್ಲ, ಇರೋರು ಧರಿಸ್ಕೋಬಹುದು, ಇಲ್ಲದೆ ಇರೋರು ಅಂದ್ರೆ 3 ಪರಿಹಾರ ಇರ್ತದೆ. ಅದರಲ್ಲಿ ಈ ಪರಿಹಾರ ನಾವು ಅದೆಲ್ಲ ಮಾಡೋಕ್ಕಾಗಲ್ಲ. ಚಿನ್ನದ ಉಂಗುರದ ಅವಳ ನಿಮ್ಮ ಚಿನ್ನದ ಉಂಗುರಕ್ಕೆ ಅವಳ ಹಾಕ್ಸ್ಕೋಬೇಕು, ಚಿನ್ನದ್ರಲ್ಲೇ ಹಾಕ್ಬೇಕು, ಬೆಳ್ಳಿನ ಹಾಕಂಗಿಲ್ಲ. ಈ ಉಂಗುರ ಬೆರಳಿಗೆ ಅದು ಯಾವ ಕಲರ್? ಬಲಗೈನ ಉಂಗುರದ ಬೆರಳು ತರಿಸ್ಬೇಕು ಮಂಗಳವಾರ ದಿವಸ. ಮಂಗಳವಾರ ದಿವಸ. ನನಗೆ ಆ ಚಿನ್ನಕ್ಕೆ ಕೊಟ್ಟು ಮತ್ತೆ ಈ ಹವಳಕ್ಕೆಲ್ಲ ದುಡ್ಡು ಕೊಟ್ಟು ಅದರ ಅವಶ್ಯಕತೆ ನನಗಿಲ್ಲ, ಅದು ಬೇಕಾಗಿಲ್ಲ ಅಂದ್ರೆ ಸೊ ಮಂಗಳವಾರ ದಿವಸ ಉಪವಾಸ ಇದ್ದು, ಮಂಗಳವಾರ ದಿವಸ 6 ವಾರ 12 ವಾರ 16 ವಾರ ಮಂಗಳವಾರ ಉಪವಾಸ ಇದ್ದು, ಸೊ ನೀರು ಗೀರು ಹಣ್ಣು ಹಾಲು ತಗೋಬಹುದು. ಬೇಳೆ ಕಟ್ಟಿನ ಸಾರು ಅಥವಾ ಬೇಳೆ ಅದನ್ನು ಮಾತ್ರ ತಿನ್ನಬೇಕು. ಮಂಗಳವಾರ ನೀವು ಏನು ಮಾಡಬೇಕು ಅಂದರೆ, ಸೊ ಈ ಬೆಳಗ್ಗೆದ್ದು ಸ್ನಾನ ಮಾಡಿ ಪೂಜೆ ಕುಂತ್ಕೊಂಡಾಗ ಮಂಗಳ ಗ್ರಹವನ್ನ ಪೂಜೆ ಮಾಡಬೇಕು. ಮಂಗಳ ಗ್ರಹವನ್ನ ನಿಮ್ಮ ಮನೆ ದೇವ್ರ ಮಾಮೂಲಿ ಪೂಜೆ ಮಾಡಿ, ಮಂಗಳ ಗ್ರಹ ಪೂಜೆ ಮಾಡಿ ಒಂದು ಕಳಸ ಇಟ್ಟು, ಒಂದು ಕೆಳಗಡೆ ಒಂದು ತಟ್ಟೆ ಇಟ್ಟು, ತಟ್ಟೆ ಒಳಗಡೆ ಅಕ್ಕಿ ಇಟ್ಟು, ಆ ಅಕ್ಕಿ ಮೇಲೆ ಸೊ ನಾವು ಇದು ಬರ್ತೀವಲ್ಲ, ನಾವು ಸ್ತ್ರೀ ಶಕ್ತಿ ಬರ್ತೀವಲ್ಲ ನಾವು, ಅದನ್ನ ಇದರ ಬರಿಬೇಕದು ದರ್ಬೆನಲ್ಲಿ ಅದನ್ನು ಇಟ್ಟು, ಅದು 8 ಮೂಲೆಗಳು ಅದನ್ನ ಕಟ್ಟಿ, ಸೊ ಅದರ ಮೇಲೆ ಅರ್ಧ ತುಂಬಿದ ಕಳಸ ಅಥವಾ ತಾಮ್ರ ಅಥವಾ ಬೆಳ್ಳಿ, ಸ್ಟೀಲ್ದು ಕಬ್ಬಿಣದ ಅಥವಾ ಇಡಬಾರ್ದು, ತಾಮ್ರದ ಇಡಬೇಕು ಅಥವಾ ಬೆಳ್ಳಿದಿದ್ರೆ ಬೆಳ್ಳಿದು, ಬೆಳ್ಳಿದಿಲ್ಲ ಅಂದ್ರೆ ತಾಮ್ರದ ಫೈನ್, ತಾಮ್ರದನ್ನ ಅದರಲ್ಲಿ ಮುಕ್ಕಾಲು ಭಾಗ ದರ್ಬೆನಲ್ಲಿ ಈ ತರ ಬರೆದ್ಬಿಟ್ಟು, ಹೌದು ಆಹಾರ ಬೇಕಿದ್ದು ಹೌದು ನಕ್ಷತ್ರ ಸ್ಟಾರ್ಸ್ ಅದು ಬರೆದ್ಬಿಟ್ಟು, ಸ್ಟಾರ್ ಅಲ್ಲ ನಕ್ಷತ್ರ ನೋಡಿ ಏನ್ ಹೇಳ್ತಾರೆ ಅದಕ್ಕೆ? ಏನು ಹೇಳಿ ಸರ್? ಒಬ್ಬನೇ ಮಾತಾಡ್ತಾರೆ. ಸೊ ಅದ್ರ ಮೇಲೆ ಕಳಸ ಇಟ್ಟು, ಕಳಸ ಪೂಜೆ ಮಾಡಬೇಕಾದ್ರೂ ಅಲ್ಲಿ ಅದಕ್ಕೆ ಮೊದಲೇ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಬಿಡ್ತೀವಿ, ನೀವು ಆ ಥರ ಮಾಡಬಾರ್ದು. ಸೊ ಅದನ್ನ ಯಾವಾಗ ಮಂತ್ರಗಳು ಬರ್ತದೋ ಅವಾಗ ಮಾಡ್ತಾ ಹೋಗ್ಬೇಕು, ಆಯ್ತಾ? ಅದಕ್ಕೆ ಅರ್ಧ ಮುಕ್ಕಾಲು ಭಾಗ ನೀರು ತುಂಬಿ ಅದಕ್ಕೆ ಒಂದು ರೂಪಾಯಿ ಕಾಯಿನ ಹಾಕಿ, ಸೊ ಅದಕ್ಕೆ ಏನಾದರೂ ದವಸ ಧಾನ್ಯ, ಗೋಧಿ 3 ಹೇಳಿದ್ನಲ್ಲ, ಬೆಲ್ಲ, ಗೋಧಿ, ಅಕ್ಕಿ ಅದನ್ನು ಸ್ವಲ್ಪ ಅದರೊಳಗಡೆ ನೀರೊಳಗಡೆ ಹಾಕ್ಬಿಟ್ಟು, ಸೊ ಒಂದು 5 ವಿಳ್ಳೆದೆಲೆ ಇಟ್ಬಿಟ್ಟು ಅದರ ಮೇಲೆ ಒಂದು ಒಳ್ಳೆ ತೆಂಗಿನಕಾಯಿ ಇಟ್ಟು, ಆಮೇಲೆ ಈ ಮಂತ್ರಗಳನ್ನು ಹೇಳ್ತಾ ಅದಕ್ಕೆ ಮಂಗಳ ಗ್ರಹಕ್ಕೆ ಆವಾಹನೆ ಮಾಡಿ, ಮಂಗಳ ಗ್ರಹವನ್ನು ಆವಾಹನೆ ಮಾಡಿ, ಮಂಗಳ ಗ್ರಹ ಆವಾಹನೆ ಮಾಡಿಬಿಟ್ಟು ಬಾಳದ ಮೇಲೆ ಇಡಬೇಕು ಅಥವಾ ತಟ್ಟೆಗೆ ಇಡಬೇಕು, ಅಕ್ಕಿ ಮೇಲೆ ಇಡಬೇಕು. ಸೊ ಮಂಗಳ ಗ್ರಹನ ಆವಾಹನೆ ಮಾಡಿ, ಓಂ ಅಂಗಾರಕಾಯ ವಿದ್ಮಹೆ ಭೂಮಿ ಪಾಲಾಯ ಧೀಮಹಿ ತನ್ಯೋ ಕುಜಂ ಪ್ರಚೋದಯತ್ ಅಂತ 108 ಸಾರಿ ಈ ಮಂತ್ರನ ಹೇಳಿದ್ರೆ, ಸೊ 6 ವಾರ 8 12 16 ಅಷ್ಟು ವಾರಗಳು ನೀವು ಮಾಡಿದ್ರೆ ನಿಮ್ಮ ಕುಜ ದೋಷ ಪರಿಹಾರ. ಆಯ್ತಾ? ನೈವೇದ್ಯಕ್ಕೆ ಗೋಧಿ, ಬೆಲ್ಲ, ಅಕ್ಕಿ ಅಷ್ಟನ್ನು ಇಟ್ಬಿಟ್ಟು ನೈವೇದ್ಯ ಮಾಡಿದ್ಮೇಲೆ ಅದನ್ನ ಮಂಗಳಂಗೆ ಅದನ್ನ ಸೊ ಒಳ್ಳೆ ಯೋಗ್ಯವಾದಂತಹ ಅವ್ರಿಗೆ ದಾನ ಕೊಡಬೇಕು. ಆಯ್ತಾ? ಮತ್ತೆ ಅದು ಇನ್ನೊಂದು ಹೇಳಿದ್ರಲ್ಲ ಸರ್, ಅದೇ ಗೋಲ್ಡ್ಗೆ ಅವಳ ಹಾಕೊಂಡು ಅದಕ್ಕೂ ಅದು ಪರಿಹಾರ ಅಂತ, ಅದು ಯಾವ ಕಲರ್ ಅವಳ ಅಂತ ನಾನು ಹೇಳೋದು. ಅವಳ ಬರೋದೇ ನಿಮ್ಗೆ ಚೇರ್ ಕಲರ್ ಬರ್ತದೆ. ಅಲ್ಲ ಅದ್ರಲ್ಲಿ ಬರುತ್ತಲ್ಲ ಸರ್, ಇಲ್ಲ ಅದೆಲ್ಲ ಬಿಸಿನೆಸ್ ಪರ್ಪಸ್. ನಾವು ಕರಿಮನೆ ಪಕ್ಕದಲ್ಲಿ ಅವಳ ಹಾಕೋತೀವಲ್ಲ, ಅದನ್ನ ಪೂಜೆ ಮಾಡಿ ಹಾಕೋಬೇಕಾ ಈ ಉಂಗುರಗಳಿಗೆ? ನೀವು ಅವಳನ್ನ ಚಿನ್ನದ ರಿಂಗ್ ಅದನ್ನ ನೀವು ಫಿಕ್ಸ್ ಗೊತ್ತಾಯ್ತು ಮಾಡ್ತೀವಿ, ಹೇಳಿ ಸರ್, ಗೊತ್ತಾಯ್ತು ಹೇಳಿ. ಅದನ್ನ ಬಲಗೈನ ಉಂಗುರ ಬೆರಳು ಇದಲ್ವಾ, ಉಂಗುರ ಬೆರಳು ಮಧ್ಯದ ಬೆರಳಿಗೆ ಅಂತ ಹೇಳಿದ್ದು ಸರ್. ಮಧ್ಯದ ಬೆರಳುಗಳನ್ನ ಮಧ್ಯದ ಬೆರಳಿಗೆ ಅದು ಹೇಳ್ಬಿಡಿ ಸರ್, ಅದನ್ನ ಮಧ್ಯದ ಬೆರಳುಗಳನ್ನ ಕೆಂಪು ಹವಳದ ಚಿನ್ನದ ಉಂಗುರದ ಬಲಗೈನ ಉಂಗುರದ ಬೆರಳಿನಲ್ಲಿ ಧರಿಸಿ. ಉಂಗುರದ ಬೆರಳು
ಉಂಗುರದ ಕಳ್ಳಗೆ ಧರಿಸ್ಕೊಂಡ್ರು ಸೊ ನೀವು ಈ ದಾನ ಕೊಡುವ ಉಂಗುರದಿಲ್ಲ, ಮಂತ್ರ ಹೇಳೋ ಉಂಗುರದಿಲ್ಲ, ಪೂಜೆ ಮಾಡೋದು ಅದಕ್ಕೆ ಸರ್ ನಾನು ಅದನ್ನೇ ಮಾಡ್ಬೋದಲ್ಲ ಅಂತ ನಾನು ಹೇಳೋದು. ಬೇಕಾದ್ರೆ ಅವಳ ಅವಳ ಉಂಗುರ ಐತೆ ಪೂಜೆ ಮಾಡಬೇಕಾದ್ರೆ ಅದು ಧರಿಸ್ಬಿಟ್ಟು ಇನ್ನೇನು ಮುಂದುವರಿಸ್ಬೇಕು ಅಂತ ಹೇಳಿ ಸರ್. ಅದನ್ನ ಧರಿಸಿ ಸೊ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಬೇಕಾದ್ರೆ ದಾನ ಕೊಡ್ಲಿ, ಬೇಕಾದ್ರೆ ಅದು ದಾನ ಒಳ್ಳೇದಿಂದ ದಾನ ಮಾಡಿದ್ರೆ ದಾನ ಒಳ್ಳೇದು. ಕೊಟ್ಬಿಟ್ಟು ಈಗ ನಾನು ಈ ಮಂತ್ರ ಹೇಳ್ಕೊಟ್ನಲ್ಲ, ಅದನ್ನೇ ಹೇಳಿ. ಈ ಮಂತ್ರನ ನೀವು 108 ಸಾರಿ ಹೇಳ್ತಾ ಇದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ. ಸಿಂಪಲ್ ಆಗಿದೆ. ಇದೇ ಮಾಡ್ತಾರೆ ಬಿಡಿ ಸರ್. ಇದು ಅವಳದ್ದು ಮಾಡ್ಬಿಟ್ಟು ಮತ್ತೆ ತುಪ್ಪ ದೀಪ ಹಚ್ಚಿ 108 ಸಲ ಮಾಡಿ ಉಂಗುರ ಐತೆ ಸರ್ ನಮ್ಮ ಅಮ್ಮನ ಮನೆಗೆ. ಮತ್ತೆ ಇದನ್ನ ದಾನ ಮಾಡ್ತಾರೆ. ಅದು ಮಂತ್ರ 6 ವಾರನಾರು ಸ್ವಲ್ಪ ಮಾಡ್ಬೋದು, ಹೇಳ್ಕೊಟ್ಬಿಡಿ. 12 ವಾರನಾರು ಮಾಡ್ಬೋದು, 16 ವಾರ ಬೇಕಾದ್ರೂ ಮಾಡ್ಬೋದು. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಅಷ್ಟು ಆಗುದಿಲ್ಲ ಅಂದ್ರೆ, ಬಟ್ 6 ವಾರ ಅಂತ ಮಾಡ್ಬೋದು. ಉಪವಾಸ ಒಂದೊತ್ತಿರ್ಬೇಕು ಇಲ್ಲ ಫುಲ್ ಡೇ ಉಪವಾಸ ಇರ್ಬೇಕಾ? ಸರ್ ಅದ್ರಲ್ಲ ಫಲಹಾರ ಎಲ್ಲ ತಿನ್ಬೋದು, ಹಣ್ಣುಗಳು ಹಾಲೆಲ್ಲ ಕುಡಿಯೋದಲ್ಲ ಸರ್. ಹಣ್ಣೇನು ಬೇಡ ಬೇಕಾದ್ರೆ ಹಾಲು. ನಮ್ಮ ಗುರುರಾಜನ ಸೊ ಉಪವಾಸ ಇದ್ದೀನಿ, ಏನಿದ್ದಿ ಚೊಂಬೋರೆ ಕಾಪಿ ಚೊಂಬೋರೆ ಕಾಪಿ ಸೇರುವರೆ ಉಪ್ಪಿಟ್ಟು ಅಂತ. ಸರ್ ಹಳ್ಳಿ ಕಡೆ ಹಾಗೆ ಮಾಡೋದು ಗೊತ್ತಾ? ಹೌದು, ಹಾ. ಅಲ್ಲೇ ಇಲ್ಲೂ ಹಾಗೆ ಮಾಡೋದು. ಮತ್ತೆ ಇನ್ನೇನ್ ಹೇಳಿ, ಮತ್ತೆ ನಾವು ಅದೇ ಹಳ್ಳಿಲಿ ಅದ ತರ ಮಾಡ್ತೀವಿ. ಆತರ ಮಾಡ್ತಾರಲ್ಲ, ಆತರ ಮಾಡಿದಾಗ ಅದು ಯಾವ್ದು ಕಲಿಸೋದಿಲ್ಲ. ಹೌದಾ? ಪೂರ್ತಿ ಉಪವಾಸ ಇರಬೇಕು ಹೌದು. ನೀರು ಕುಡಿದಂಗೆ. ಹೌದು, ಅಂದ್ರೆ ನೀವು ಆಲ್ರೆಡಿ ತುಂಬಾ ಏನೋ ದೊಡ್ಡ ರೋಗ ಇದೆ, ನಾನು ಅದು ಕುಡಿಲ್ಲ ಅಂದ್ರೆ ಗಿಡಿನೆಸ್ ಬಿದೋಗ್ತೀವಿ, ಸುಸ್ತಾಗುತ್ತೆ. ಆ ತರದವ್ರು ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಆಲ್ಟರ್ನೇಟ್ 3 ಆಪ್ಷನ್ ಕೊಟ್ಟರೆ ನಿಮ್ಗೆ ಅದಕ್ಕೆ ತುಂಬಾ ಇವಾಗ, ಯಾಕಂದ್ರೆ ಯಾರೋ BP ಶುಗರ್ ಅವರು ಅಥವಾ ತುಂಬಾ ಅನಿಮಿಯಾ ಇರೋರು, ಪ್ರೆಗ್ನೆನ್ಸಿ ಲೇಡಿಗಳು ಅಥವಾ ಇನ್ನೇನೋ ಸಮಸ್ಯೆಗಳು ಇರ್ತದೆ. ಒನ್ ಟೈಮ್ ಊಟ ಮಾಡಲಿಲ್ಲ ಅಂದ್ರೆ ಕಣ್ಣೆಲ್ಲ ಕಪ್ಪಾಗ್ತದೆ, ತಲೆ ಸುತ್ತಿರ್ತದೆ, ತುಂಬಾ ಗ್ಯಾಸ್ಟ್ರಿಕ್ ಇರ್ತದೆ, ಆಸಿಡಿಟಿ ಇರ್ತದೆ, ಹೊಟ್ಟೆಲ್ಲ ಬೆಂಕಿ ಬಿದ್ದಂಗೆ ಆಗಿರುತ್ತೆ, ಹಸ್ಕೊಂಡಿರ್ತಂದ್ರೆ. ಸೊ ಅಂತವ್ರು ಮಾಡಬಾರ್ದು. ಉಪವಾಸ ಏನ್ಬಿಟ್ಟು ಸ್ವತಃ ಆಮೇಲೆ ಹಾಸ್ಪಿಟಲ್ಗೆ ಐಸಿಯು ಅಡ್ಮಿಟ್ ಮಾಡ್ಬೇಕಾಗ್ತದೆ. ಸೊ ಇದು 3 ಆಪ್ಷನ್ ಕೊಟ್ಟಿರೋದು ಯಾಕೆಂದ್ರೆ ಇದು 3ರಲ್ಲಿ ನಿಮ್ಗೆ ಯಾವ ಆಪ್ಷನ್ ಸೂಕ್ತ ಅದನ್ನ ಮಾಡಿ. ಬಟ್ ಈ 3 ಆಪ್ಷನ್ಸ್ ಯಾವ್ದಾರು ಬಟ್ ಇದನ್ನ ಮಾಡ್ಲೇಬೇಕು, ಅದನ್ನ ಈ ಮಂತ್ರ ಉಚ್ಚಾರಣೆ ಮಾಡ್ಲೇಬೇಕು. ಆಯ್ತಾ? ಅಟ್ಲೀಸ್ಟ್ ನಾನು ಫುಲ್ ದಿವಸ ಉಪವಾಸ ಇರೋಕ್ಕಾಗಲ್ಲ ಅಂದ್ರೆ ಬೆಳಗ್ಗೆ ರಾತ್ರಿ ಖಾಲಿ ಹೊಟ್ಟೆನಲ್ಲಿ ಇರಬೇಕು. ಮಧ್ಯಾಹ್ನ ನೀವು ಸೂರ್ಯ ಅಸ್ತ ಆಗೋದಕ್ಕಿಂತ ಮುಂಚಿತವಾಗಿ ಏನಾದರೂ ತಿಂದಿರ್ಬೇಕು. ಸೂರ್ಯ ಮುಳುಗೋದ್ಮೇಲೆ, ಸೂರ್ಯ ಅಸ್ತ ಅಂದ್ರೆ ಸೂರ್ಯ ಮುಳುಗೋದ್ಮೇಲೆ ತಿನ್ಬಾರ್ದು. ಸೂರ್ಯ ಮುಳುಗೋದಕ್ಕಿಂತ ಮುಂಚಿತವಾಗಿ ಇವತ್ತು ಸಾಯಂಕಾಲ ನೀವು ಏನಾದರೂ ಊಟ ಮಾಡಿರ್ಬೇಕು. ನಾಳೆ ಬೆಳಗ್ಗೆ ಏನು ತಿನ್ಬಾರ್ದು, ಏನು ಕುಡಿಬಾರ್ದು. ನೀರು ಕುಡಿಬಹುದು, ಎಳ್ನೀರು ಕುಡಿಬಹುದು, ಹಾಲು ಕುಡಿಬಹುದು ಕಲ್ ಸಕ್ಕರೆ ಹಾಕೊಂಡು. ಸೊ ಏನಾದರೂ ಹಣ್ಣುಗಳನ್ನು ತಿನ್ಬಹುದು. ಯಾವಾಗ ಗೊತ್ತಾಯ್ತು? ಪೂಜೆ ಮಾಡೋಕೆ ಮೊದಲೇ ಅಲ್ಲ, ಇದಿಷ್ಟು ಪೂಜೆಗಳು ಮುಗಿದ ಮೇಲೆ ಮಧ್ಯಾಹ್ನ ತನಕ ಅಲ್ಲಿಗೆ ಇವತ್ತಿನ ರಾತ್ರಿಯಿಂದ ನಾಳೆ ತನಕ 24 ಅವರ್ಸ್ ಆಯ್ತಲ್ಲ, ನಾಳೆ ಮಧ್ಯಾಹ್ನ ತನಕ. ಸೊ 12 ಗಂಟೆ ಆಯ್ತದೆ. ನೀವು ಹಾಲನ್ನು ಕುಡಿಬಾರ್ದು, ಹಣ್ಣನ್ನು ತಿನ್ನಬಾರ್ದು, ಎಳ್ನೀರು ಕುಡಿಬಾರ್ದು, ಏನು ತಿನ್ನಬಾರ್ದು. ತಿನ್ನಬೇಕು ಅಂದ್ರೆ ಬೇಳೆಯನ್ನು ಬೇಯಿಸ್ಕೊಂಡು ತಿನ್ಬೇಕು. ನಾವು ಬೇಳೆ ಸಾರು ಮಾಡ್ತೀವಲ್ಲ, ಅದನ್ನೇ ಒಂದು ಸೌಟ್ ಹಾಕೊಂಡು ತಿಂದ್ರೆ ಏನಾದ್ರು ಅದಕ್ಕೆ ನಾವು ಕೊಟ್ಟರು ಸರ್. ಇದೇ ಬಿಡಿ ಸರ್, ಇದು ಗೋಲ್ಡ್ ಅಲ್ಲಿ ಅವಳು ದುಂಗ್ರ ಹಾಕ್ಬಿಟ್ಟು ಸಾಯಂಕಾಲ ತನಕ ಹೋಗಿರ್ತೀನಿ ಅಂದ್ರೆ ಇದು ಸೂಪರ್. ಬೇಡ ಆಗಲ್ಲ ಸರ್, ಅದು ಚೆಂಬು ಇಕ್ಕಿ ಮಾಡ್ಬೇಕು. ಅದೆಲ್ಲ ಮಾಡ್ತಾರೆ. ಅದು ಓಕೆ ಸರ್. ಅದು ಸುಮ್ಮನೆ ಆಗಲ್ಲ. ಅದು ಯಾಕೆಂದ್ರೆ ಅದ್ರಲ್ಲಿ ಒನ್ ಟೈಮ್ಗೆ ಅವ್ರಿಗೆ ಪ್ರಾಬ್ಲಮ್ ಏನಾರ ಆದ್ರೆ ಸುಮ್ಮನೆ ತಲೆ ಸುತ್ತ ಬರೋದೆಲ್ಲ ಯಾಕೆ? ಮನೇಲೆಲ್ಲ ಅವರು ತಿಂಡಿ ಮಾಡ್ಬೇಕು, ಮಕ್ಳಿಗೆಲ್ಲ ಮನೆ ಕೆಲಸ ಬರೋದಿಲ್ಲ, ಸತ್ಯವಾಗ್ಲೂ ಬರೋದಿಲ್ಲ. ಹೌದ್ರಾ? ಯಾಕೆಂದ್ರೆ ನಾನೇ 2 ದಿವಸ 3 ದಿವಸ ಉಪವಾಸ ಇರ್ತೀನಿ, ಕೆಲಸ ಏನು ಆಗುದಿಲ್ಲ. ಬೆಳಗ್ಗೆ 3:30 ರಾತ್ರಿ 10 ಗಂಟೆ ತನಕ ಹಿಂಗೆ ಬಡ್ಕೋತಾ ಇರ್ತೀನಿ ಎಲ್ಲರಿಗೂ. ಎನರ್ಜಿ ಜಾಸ್ತಿ ಅದಕ್ಕೆ. ಸೊ ಏನು ಬರೋದಿಲ್ಲ. ಬಟ್ ಇವಾಗ ನೀವಿರೋ ಕಂಡೀಷನ್ಸ್, ನಿಮ್ಮ ಹೆಲ್ತ್ ಕಂಡೀಷನ್ಸ್ ಅಲ್ಲಿ ಏನಾಗುದಿಲ್ಲ. ತುಂಬಾ ದೊಡ್ಡ ಕಾಯಿಲೆಗಳಿದ್ರೆ, ಪ್ರೆಗ್ನೆನ್ಸಿ ಇದ್ರೆ ಅಥವಾ ಡೆಲಿವರಿ ಆಗಿದ್ರೆ, ಮಗುಗೆ ಹಾಲು ಕೊಡ್ತಾ ಇದ್ರೆ, ಸೊ ಆಸಿಡಿಟಿ ಇದ್ರೆ, ಆ ಥರದ ತಡ್ಕೊಳಕ್ಕಾಗೋದಿಲ್ಲ. ಹೆಲ್ತಿಯಾಗಿ ಎನರ್ಜಿಕ್ ಆಗಿರೋರ್ಗೆ ಏನಾಗುತ್ತೆ, ಅಟ್ಲೀಸ್ಟ್ ಹಾಫ್ ಡೇ ಆದ್ರೂ ಇರ್ಬೋದು. ಇವತ್ತಿನ ರಾತ್ರಿಯಿಂದ ನಾಳೆ ಮಧ್ಯಾಹ್ನ ತನಕ ಇರ್ಬೋದು. ಮಧ್ಯಾಹ್ನ ಆದ್ಮೇಲೆ ಆಮೇಲೆ ಬೇಕಾದ್ರೆ ಏನಾದ್ರು ತಗೊಂಡು. ಬಟ್ ಪೂಜೆ ಮಾಡೋ ಟೈಮಲ್ಲಿ ಖಾಲಿ ಹೊಟ್ಟೆನಲ್ಲಿ ಶಾಸ್ತ್ರಗಳು. ಇದನ್ನ ನಮ್ಮ ಆಯುರ್ವೇದ ಏನ್ ಹೇಳ್ತದೆ ಅಂದ್ರೆ, ವಾರಕ್ಕೆ 1 ಸಾರ ಉಪವಾಸ ಇರು, ನಿನ್ನ ಆಯಸ್ 300 ಆಗ್ತದೆ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಅವ್ರು ಮಾಡಿದ್ದಾರೆ ಅಂದ್ರೆ, ನೀವು ಎಷ್ಟು ಅಟ್ಲೀಸ್ಟ್ ಇದನ್ನಾರು ಎದುರಿಸಿ ನಿಮ್ಮ ಉಪವಾಸ ಇದ್ದು ಆರೋಗ್ಯ ಚೆನ್ನಾಗಿ ಅಂತ ಇದನ್ನ ಮಾಡಿರ್ತಾರೆ. ಬಟ್ ಪೂಜೆ ವಿಚಾರಕ್ಕೆ ಬಂದಾಗ, ಪೂಜೆ ಮಾಡೋ ಟೈಮ್ನಲ್ಲಿ ಟೋಟಲ್ ಖಾಲಿ ಹೊಟ್ಟೆನಲ್ಲಿ ಇರಬೇಕು. ಇದು ಇಂಪಾರ್ಟೆಂಟ್. ಇವಾಗ ರಾತ್ರಿ ಊಟ ಮಾಡಿದ್ರೆ ತಾನೇ ಸಮಸ್ಯೆ. ರಾತ್ರಿ ನಾನು ಊಟ ಮಾಡಲಿಲ್ಲ ಅಂದರೆ ಬೆಳಗ್ಗೆ ನಾನು ಪೂಜೆ ಕುಂತ್ಕೊಂಡವಾಗ ಸೊ ನಮ್ಮ ನೇಚರ್ ಪ್ರಾಬ್ಲಮ್ಸ್ ಇರಲ್ಲ. ಪೂಜೆ ಮಧ್ಯದಲ್ಲಿ ಯೂರಿನ್ ಅಟೆಂಟ್ ಆಗ್ತದೆ, ಎದ್ದೋಗ್ಬೇಕು. ನೀವು ಹೋಗಿ ಯೂರಿನ್ ಮಾಡಿ ಬಂತು ಅಂದರೆ ವಾಯ್, ನೀವು ಎಷ್ಟೋ ತನಕ ಪೂಜೆ ಮಾಡಿರ್ತೀರ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಎದ್ದೋಳಂಗಿಲ್ಲ.
ನೀವು ಸಂಕಲ್ಪ ಮಾಡುವಾಗ ಎಷ್ಟೋ ಜನ ನಾನು ನೋಡಿದ್ದೀನಿ ಗೃಹ ಪ್ರವೇಶಗಳಲ್ಲಿ ಸಂಕಲ್ಪಕ್ಕೆ ಪೂಜಾರಿ ಹಿಡಿಸಿರ್ತಾನೆ, ಅವನು ಯಾರೋ ಫೋಟೋದಲ್ಲಿ ಹಣ ಸ್ವಲ್ಪ ಮುಖ್ಬೇಕಂತಂದ್ರೆ ಇತ ಕೂತ್ಕೊಳ್ಳಿ ನಾತಿದ್ದೀನಿ ಎತ್ತೇ ಬಿಟ್ಟಿರ್ತಾನೆ. ದೇವಸ್ಥರು ಹಂಗೇನೆ, ಅಲ್ಲಿ ಅವ್ನು ಏನು ಮಂತ್ರ ಹೇಳ್ಕೊಡ್ತಾನೆ ಆ ಕಡೆ ಜ್ಞಾನವೇ ಇರುವುದಿಲ್ಲ. ಹಣ ಸ್ವಲ್ಪ ಹಿಂಗೆ ಅಂದ್ರೆ ನೋಡು ಸರಿ ಮಾಡ್ಕೊ ಚೈನ್ ಬೇಕ್ಬಿಡೆ ಅವ್ನು ಇವನು ಬ್ರೇಸ್ಲೈಟ್ ನಾನು ಕಣ್ಣ ನೋಡಿದ್ರೆ ಹೇಳ್ತಾನೆ, ನಾನು ಯಾವ ಸೃಷ್ಟಿ ಮಾಡಿ ಹೇಳ್ತಲ್ಲ ಹಿಂಗೆ ಬರ್ಬೇಕದು. ಹೋಗಿ ದೊಡ್ಡ ಮನೆ ಕಟ್ಸಿ ಸೊ ಬ್ರೇಸ್ಲೈಟ್ ಹಾಕಿ ಹೆಂಡತಿಗೂ ಬೇಕಾದಷ್ಟು ಹಾಕ್ಸ್ಬಿಟ್ಟವನೆ, ದೊಡ್ಡ ಶ್ರೀಮಂತ ಅನ್ಕೋಬೇಕು ನೋಡಿದ್ರೆಲ್ಲ. ಆಯ್ತಾ, ಇಲ್ಲಿ 3 ಸರಿ 4 ಸರಿ ಇದನ್ನ ಸರಿ ಮಾಡ್ಕೊಳ್ಳೋಕೆ ಇದನ್ನ ಎತ್ಬಿಟ್ಟಿರ್ತಾನೆ, ಇದನ್ನ ಕೈನ ಎತ್ಬಿಟ್ಟಿರ್ತಾನೆ. ನೀವು ಸಂಕಲ್ಪ ಮಾಡಿದ್ದು ಸಂಕಲ್ಪ ಆಗೋದೇ ಇಲ್ಲ. ಆಮೇಲೆ ಸಂಕಲ್ಪ ಮಾಡುವಾಗ ನಾನು ಪ್ರತಿ ಒಂದು ಮಂತ್ರ ಉಚ್ಚಾರಣೆನ ನಿಮ್ಮ ಬಾಯಿನಲ್ಲೇ ಹೇಳಿಸ್ಬೇಕು. ಇಡೀ ಪೂರ್ತಿ ಪೂಜೆನ ನಿಮ್ಮನ್ನ ಇಬ್ಬರನ್ನು ಚೆನ್ನಾಗಿ ಡ್ರೆಸ್ ಮಾಡಿಸಿ ಅಲ್ಲಿ ಕುಂಡಿಸ್ಬಿಟ್ಟು ಟಿವಿ ಮುಂದ್ಗಡೆ, ವಿಡಿಯೋ ಮುಂದ್ಗಡೆ, ಫೋಟೋ ಮುಂದ್ಗಡೆ ನಾನು ಪಟ 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 ಹೇಳ್ಕೊಂಡು ಪೂಜೆ ಮುಗಿಸ್ಬಿಡ್ತು ಅಂದ್ರೆ ನೀವು ಹೋಮ ಮಾಡಿಸಿದ್ದು ಪೂಜೆ ಮಾಡಿಸಿದ್ದು ಯಾವುದು ನಿಮ್ಗೆ ಆ ಬೆನಿಫಿಟ್ ಬರೋಲ್ಲ ನಿಮ್ಗೆ. ಆಯ್ತಾ, ಇವಾಗ ಅಡಿಗೆ ಮಾಡಿ ನಿಮ್ಮ ಮನೇಲಿ ನನಗೆ ಊಟ ಹಾಕೋದು ನನಗೆ ಹೊಟ್ಟೆ ತುಂಬಿಬಿಡಿ, ನಿಮ್ಗೆ ಊಟ ಹಾಕೋದು ನಿಮ್ಗೆ ಊಟ ಹೊಟ್ಟೆ ತುಂಬಿಬಿಡಿ. ಇಲ್ಲಿ ಪುರೋಹಿತ ಅಂದ್ರೆ ಯಾರು? ಪುರರ ಹಿತವನ್ನ ಬಯಸ್ತಕ್ಕಂಥವನು ಪುರೋಹಿತ. ಅಂದ್ರೆ ಪುರರು ಅಂದ್ರೆ ಯಾರು? ನೀವು. ಪುರೋಹಿತನ ಕೆಲಸ ಏನು? ನಿಮ್ಗೆ ಒಳ್ಳೇದೇ ಮಾಡೋಕ್ಕೆ ಅಂತ ನಾನು ನಿಮ್ಮನೆ ಪೂಜೆ